ಮಗಳು ಶಾಂತಮ್ಮ ಇತ್ಲಿಂದ ಬರ್ತಾಳೆ. ನಾನು ನಿಮ್ಮ ಅಂತ ಕೊಯ್ತ್ಕೊಂಡು ಶಾಂತಮ್ಮ ಯಾಕೆ ಲಸ್ಮಕ್ಕಯ್ಯ ಯಾಕೆ ನಾನು ನಮ್ಮ ಸಂಗೀತನ ಕರೆದು ಬರಕ್ಕಂತ ಹೇಳಿ ಹೋಗಿದ್ದೆ. ನಮ್ಮ ಅಯ್ಯಪ್ಪ ನಾನು ಹೋಗಿದ್ವಿ. ನಮ್ಮ ಅಯ್ಯಪ್ಪ ಇಲ್ಲೆಲ್ಲ ವಾಲ್ ಕಡೆಗೆ ಹೋಗಿ ಬತ್ನಿ ಅಂತ ಹೋತು. ಅವ್ರ ಅತ್ತೆ ಮಾಮನ್ನೆಲ್ಲ ಕೇಳಿ ಗಂಡು ಗಂಡನ್ನು ಕೇಳಿ ಕಳ್ಸಪ್ಪ ಯೋಸ್ತಿರ ಅಂತ ಹಿಂಗೆ ಇರೋಕ್ಕಾಗುತ್ತೆ ಕಳಿಸು ಅಂತ ಹೇಳಿ ಗಂಡಗೂ ಅದಕ್ಕೆ ಬಂದೆ ಬತ್ತೀವಿ ಅಂದ್ರೆ ಅವರೆಲ್ಲನ ಅದಕ್ಕೆ ಬಂದೆ. ನಾನು ಅವ್ರನ್ನ ಕರಿಯಕ್ಕೆ ಹೋಗಿದ್ದೆ ನಮ್ಮ ಸಂಗೀತನ. ಬಿಡತ್ತ ಹೆಂಗ ಕಾರ್ದಲ್ಲಿ ಒಳ್ಳೆ ಸುದ್ದಿ ಕೇಳ್ದಂಗತ್ ನನಗೆ ಸಂತೋಷ ಆತಮ್ಮ. ಬಿಡು ಸೆನಕ್ಕಿರ್ಬೇಕು ಒಂದೇ ಊರಾಗಿದ್ಮೇಲೆ ಎಲ್ಲರೂ ಸೆನಕ್ಕಿದ್ರೆ ಕಣಿ, ಇಲ್ಲಾಂದ್ರೆ ಆಟ್ಕೊಂಬರ್ಗೆಲ್ಲ ನಾವು ಸದ್ರ ಹಾಕ್ತೀವಿ. ಕರಿತಿದ್ದೆ ಕಣ್ಲಸ್ಮಕಾಯಿ, ನನಗೇನು ಕರಿಬಾರ್ದು ಅಂಬೋದೇನು ಇರಲಿಲ್ಲ. ನಮ್ಮ ದೀಕ್ಷ ಮುಂಚಿಗೆ ಮತ್ತೆ ಅಂತ ಸುಮ್ಮನೆ ಅದೇ ಇಲ್ಲ ನೋಡು. ಅವಳು ನಿಂತ್ಕೊಂಡು ಹೋದ್ರೆ ನಮಗೇನು ಉಳ್ಗಾಲ ಇಲ್ಲ. ಹೇಳಕ್ಕ ಮನೆಯಾಗಿ ಇಕ್ಕೊಂಡ್ರು ಒಂದು ಲೋಟ ಕಾಪಿ ಕಾಸು ಕೊಡಲ್ಲ, ಒಂದು ಬದುಕು ಮಾಡಲ್ಲ. ನನ್ನ ಗಾಲೆ ಸಾಕಾಗೈತಿ. ಯಪ್ಪ ಯಾಕನ ಇಕ್ಕೊಂಡು ನಮ್ಮ ಮಗ ಐತೆ ನಿಜವಾಗ್ಲಮ್ಮ. ಇವಾಗ ಅವಳಿಗೊಂಥರ ಜಂಪ್ ಬಂದೈತಿ. ಯಾತನ ಒಂದು ಲೋಟ ಕಾಪಿ ಕಾಸು ಕೊಡು ಅಂದರೆ ಹೆಂಗೆ ರೇಗಾಡ್ತಾಳೆ ಅವಳು. ಏನು ನಮಗೆ ಮಾಡಿಕ್ತಾಳೆ ಎಂಬ ಸುಳ್ಳು ಕಣಕ್ಕ. ಹೇಳತ್ತ ಪಾತ್ರ ತೊಳೆಯಮ್ಮ ರಾಮ ಬಾರ ಮನೆ ತೊಳಿ ಅಂತಾಳೆ. ಬಟ್ಟೆ ಒಗ್ದಾಕ್ತಿದ್ರೆ ನಮ್ಮಮ್ಮ ಯಾಸಮ್ ಬಟ್ಟೆ ಒಗಿತೈತಲ್ಲ ತೆಗಿ ಹೋಗಿ ಜಾಲ್ ಸಾಕಾನ ಅಂಬಲ್ಲ. ನಮ್ಮ ಒರ್ಸಿತಮ್ಮ ನಮ್ಮ ಸಂಗೀತನ ಆಗಿದ್ರೆ ನಾನು ಬಟ್ಟೆ ಒಗಿತಿದ್ರಮ್ಮ ನಾನು ಜಾಲ್ ಸಾಕ್ತೀನಿ ಕಣಮ್ಮ ಅಂತ ಎಂತ ಸೆನಕ್ಕೆಲ್ಲ ಕೊಡ್ಕೊಡಿ ಜಾಲ್ ಸಾಕಾರು. ಯಾತು ಬದುಕು ಮಾಡಲ್ಲ ಕಣಕ್ಕ. ನನಗಲ್ಲೇ ಸಾಕಾಗ್ಬಿಟ್ಟೈತಿ. ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಮಂಗ ಐತೆ ನನಗಂತೂ ಇವಾಗ. ಅವಳೊಂದಿಟ್ಟು ಜೋರಾದಾಳೆ ಹೇಳಮ್ಮ. ನೀನು ಅವಳು ಮಾಡಿಕ್ತಾಳೆ ಎಂಬತ್ತು ಸುಳ್ಳು ಕಣಸಿ ಅಂತಮ್ಮ. ನಿಜವಾಗ್ಲೂ ಮಾಡಿಕ್ಕಲ್ಲ ಅವಳು, ಸುಮ್ಮನೆ ಅಮ್ಮಯ್ಯ ಅಂತ ಅಂದ್ಕೊಂಡು ಸುಮ್ಮನೆ ಇದು ಮಾಡ್ತಾಳೆ ಅಷ್ಟೇ. ಅವಳೆ ನಿಂಗೆ ಮಾಡಿಕ್ಕಲ್ಲ, ವಯಸ್ಸದ ಕಾಲಕ್ಕೆ ಮಾಡಿಕ್ತಾಳೆ ಅಂತ ಅಂದ್ಕೊಂಡ್ರಿ ಸುಳ್ಳು. ಅವತ್ತು ನೋಡು ರಮೇಶಣ್ಣ ಒಂದು ಮುದ್ದೆ ಮಾಡ್ಕೊಡು ಅಂತ ಕೇಳಿಕ್ಕೆ ಮಾಡ್ಕೊಡಲ್ಲ ಅಂದ್ಲು. ನಮ್ಮ ಅಪ್ಪ ಇನ್ನೊಂದು ಅಂತಾಳಿ ಅಲ್ಲ ಬೇರೆ ಕಡೆಗೆ ಕೊಟ್ಟು ಮುದ್ದೆ ಮಾಡಿದರೆ ಅತ್ತೆ ಇರತ್ತಾಗಂತ ಅವಳು ಕಾಪ ಮಾಡ್ತಿರ್ಲಿಲ್ಲ ಕಣಿ. ನಂದೇ ನಡಿಬೇಕು, ನಾನು ಹೇಳ್ದಂಗೆ ಇರಬೇಕು ಅಂತಾಳವಳು. ಹೇಳು ಸವಾಸ ಅಲ್ಲ ಅವಳದು. ಅದಕ್ಕೆ ಮತ್ತೆ ಇವಾಗ ನಾವು ಇಕ್ಕೊಂಡಿದ್ದೀವಿ ಲಸ್ಮಕ್ಕಾಯ ಅಂಬಕ್ಕಾಗಲ್ಲ ಅನುಭವಿಸೋಕ್ಕಾಗಲ್ಲ ನೋಡಪ್ಪ. ಇಕ್ಕೊಂಡ್ರೆ ಇವಾಗ ಅಲ್ಲಿ ಹಿಂಗೆ ಮಾತಾಡ್ತಾರೆ, ಇವ್ರಿಗೂ ಎಲ್ಲ ಸಾದ್ರ ಆಗ್ತಾರೆ ಅಂಬದಕ್ಕೋಸ್ಕರ ಸುಮ್ಮನೆ ಇದನ್ನ ಅಷ್ಟೇ. ಹೋಗು ಅವಳೇ ನಮ್ಮನ್ನು ನೋಡ್ಕೊಂಬಲ್ಲ ಕಣಕ್ಕ. ನಮ್ಮನ್ನು ನೋಡ್ಕೊಂಬಂದೆ ನಮ್ಮ ಹುಡುಗರು ಅಮ್ಮಂಗೆ ಆಗುತ್ತೆ. ಸುಮ್ಮನೆ ದೂರನೇ ಇರ್ಬೇಕು, ಸುಮ್ಮನಿರು. ಏನು ಹುಡುಗರು ದೂರನೇ ಇದ್ರೇನೆ. ಯಾಕೆ ಅಲ್ಲಾಗ ಹಿಂಗೆ ಶಾಂತಕಾಯಿ ನಮ್ಮ ಲೋಸ್ಮಕ್ಕ ಹಿಂಗೆ ಮಾತಾಡ್ತೀರಿ ಹಿಂದ್ಕೊಂಡು. ನ್ಯಾತ್ ಮಾತಾಡೋಣ ಭಾಗ್ಯಮ್ಮ. ನಮ್ಮ ದೀಕ್ಷನ ಬಗ್ಗೆ ಮಾತಾಡ್ತಿದ್ವಿ ಕಣಿ. ನ್ಯಾತ್ ಮಾತಾಡೋಣ ನಮ್ಮ ಅಮ್ಮಣ್ಣರನ್ನ ಕರೆದು ಬಂದಲ್ಲ ಅಷ್ಟೇ. ಅವಳು ಮುಂಚ್ಕೊಂಡ್ರು ಒಂದು ಈಟು ಹೇಳಿದ್ ಮತ್ತೆ ಕೇಳಲ್ಲ. ಸಣ್ಣಳಂತ ಉಪ್ಸಿದ್ವಲ್ಲ ಅದಕ್ಕೆ ಒಂದು ಈಟು ಹೇಳಿದ್ ಮತ್ತೆ ಕೇಳಲ್ಲ. ಅವಳು ಹೇಳ್ದಂಗೆ ನಾವೇ ಕೇಳ್ಬೇಕಾಗೈತಿ ಅಂತ ಹೇಳಿ ಮಾತಾಡ್ತಿದ್ವಿ ಕಣ್ ಭಾಗ್ಯಮ್ಮ. ಹೇಳಮ್ಮ ಮೂವರೇ ಹುಡುಗರಂಗೆ ಅಲ್ಲ ಹುಡುಗಿ. ಹೇಳೋದೇ ಒಂಥರ. ನಿಜವಾಗ್ಲೂ ಇವರು ಎಂತ ಚೆನ್ನಾಗಿ ಮಾತಾಡಿಸ್ತಾರೆ. ಯಾರನ್ನಾಗ ಹೇಳು ಎಂತ ಚೆನ್ನಾಗಿ ಮಾತಾಡಿಸ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ ಹಂಗೆ. ಸಣ್ಣಳಂತ ಉಪ್ಸಿದ್ವಲ್ಲೇ ಭಾಗ್ಯಮ್ಮ. ಅದಕ್ಕೆ ಒಂದಿಟ್ಟು ನೋಡು ಸಣ್ಣ ಬಿಡು ಅಂತೇಳಿ ಇಲ್ಲೇ ಬೇರೆ ಇಕ್ಕೊಂಡ್ವಾ. ಅದಕ್ಕೆ ಒಂದಿಟ್ಟು ಜೋರು ಜಾಸ್ತಿ ಅವಳು ನಿಮ್ಮ ಸಣ್ಣ ಪಿಳ್ಳೆದು. ಒಂದಿಟ್ಟು ಜೋರು ಜಾಸ್ತಿ ನಂದೇ ಎಳಿಬೇಕು ಅಂತೇಳಿ ನೀನು ಬೇರೆ ಎಲ್ಲ ನನ್ನ ಮನೆ ಮಗಳು ಮನೆ ಹೊಳಿ ಅಂತೇಳೆಲ್ಲ ಇಕ್ಕೊಂಡಾಗ ಎಲ್ಲ ವ್ಯವಹಾರಗಳು ಕೊಟ್ಟು ಅಕ್ಕಿ ಏಟ್ರಾಗೆ ಇಕ್ಕೋಬೇಕು ಆಟ್ರಾಗೆ ಇಕ್ಕೋಬೇಕು ಎಲ್ಲ ವ್ಯವಹಾರಗಳು ಕೂಡಕ್ಕೆ ಹೋಗ್ಬೇಡ ಅಂತಮ್ಮ. ಈಗಲೇನೆ ದಿಗ್ಗಿದ್ದಾಗೆ ಎಲ್ಲ ವ್ಯವಹಾರಗಳು ಕೊಟ್ಟರೆ ಅಷ್ಟೇನು. ಅವಳೇನಿಲ್ಲ ಸುಮ್ಮನೆ ಎಲ್ಲ ನಿನ್ನ ಕೈಗೆ ಇಕ್ಕೆ ದುಡ್ಡಿನ ಪಡ್ಡಿಂದಲ್ಲ. ನೀನು ಇವಾಗಲೇ ಕೊಟ್ಬಿಟ್ರೆ ದುಡ್ಡಿಂದಲ್ಲ ಏನಿಲ್ಲ ಅಧ್ವಾನ ಮಾಡೋಗ್ತಾಳೆ. ನೀನು ಸುಮ್ಮನೆ ಹಚ್ಕಟ್ಟ ಇಕ್ಕೆ ಮತ್ತು ಕಲ್ತ್ಕಲ್ ದುಡ್ಡು ಪಡ್ಡು ಎಲ್ಲ ನಿಂತ ಕುಡಿಕೊಂಡ್ರದೆಲ್ಲ ಕೂಡಕ್ಕೆ ಹೋಗ್ಬೇಡ ಈಗಲೇನು. ಬೇಡ ಅಂದ್ಲು ಅದಕ್ಕೆ ಅವಳು ಮತ್ತೆ ಹೇಳಿದ್ರೆ ಆಗಲ್ಲ ಇಲ್ಲಿ ಸುಮ್ಮನೆ ಅಂತೇಳಿ ಅದಕ್ಕೆ ನಾನು ಕರೆದು ಬಂದು ಅವಳು ಹಬ್ಳಿಚ್ಕಾಗಿ ನಮ್ಮ ಮೂವರ್ನು ನಾನು ಮಾತಾಡಿಸ್ದಂಗಿದ್ರೆ ಆಗುತ್ತೆ ಲಸ್ಮಕಾಯಿ. ಇವಳೇನು ನೋಡ್ತಾಳೆ ಎಂಬತ್ತು ಸುಳ್ಳು. ಯಾವ್ದಕ್ಕ ಒಂದು ಲೋಟ ಕಾಪಿ ಕಾಸು ಕೊಡಮ್ಮ. ತಲೆನೋವು ಐತಿ ಅಂದ್ರೆ ನೀನು ಯಾವಾಗಲೂ ತಲೆನೋವು ಅಂತೀಯ, ಮೈ ನೋವು ಅಂತೀಯ, ಯಾವಾಗಲೂ ಕಾಯಿಲೆ ಹೇಳ್ತೀಯ ನೀನು. ನೀನು ನೋಡಿ ನಮಗೆ ಟೆನ್ಸನ್ನು ಹಂಗೆ ಹಿಂಗೆ ಅಂತಾಳೆ. ನೋಡಲ್ಲ ಲಸ್ಮಕಾಯ ನಾವು ಯೋಟ್ ಮಾಡಿಲ್ಲ ಅವಾಗೆಲ್ಲ. ನಾನು ಯೋಟ್ ಮಾಡಿದ್ವಿ, ಯೋಟ್ ಪಾಟ್ ಬಿದ್ದಿದ್ದೀವಿ. ಅದನ್ನೆಲ್ಲ ಈಗ ನೆನ್ಸ್ಕೊಂಬಲ್ಲ ಹಂಗೆ ಹಿಂಗೆ ಅಂತ ಇಲ್ಲೋದು ಬೈತಾಳೆ. ಅದಕ್ಕೆ ಮತ್ತೆ ನಾನು ಇವಳು ಮಾತು ಇಟ್ಕೊಂಡ್ರೆ ಆಗಲ್ಲ. ಅವ್ರು ಮೂವರೇ ಹುಡುಗರು ಬರಲಿಲ್ಲ ಅಂದ್ರೆ ನಮ್ಮನ್ನು ಯಾರನ್ನ ಏನು ಅಂದಾರೆ ಇವಳು ಹಬ್ಳಿಚ್ಕಾಗಿ ಅವ್ರು ಮೂವರನ್ನ ಯಾಕೆ ದೂರ ಮಾಡ್ಕೋಬೇಕು ನಾನು ಅಂತ ಹೇಳಿ ಅದಕ್ಕೆ ಮತ್ತೆ ಮಾತು ಕೇಳಿಲ್ಲ ನಾನು. ಮುಂಚೆ ಹೇಳೋ ಅಂತ ಅದಕ್ಕೆ ಹೋಗಿ ಕರೆದು ಬಂದು ಅವರು ಸರಿಯಾಗಿ ಮಾಡ್ಯವ್ರು ಹೇಳಮ್ಮ. ಅಯ್ಯೋ ಅವಳನ್ನ ಕರೀಲಿಲ್ಲ ಅಂದ್ರೆ ನಾವು ಬರಲ್ಲ ಅಂತೇಳಿ ಸರಿಯಾಗಿ ಹೇಳೇವ್ರಿ. ಅದಕ್ಕೆ ನೀನು ಕರೆದಿದ್ದೆ ಇಲ್ಲಾಂದ್ರೆ ನೀನು ಅವಳು ಮಾತು ಕೇಳ್ಕೊಂಡು ಇರ್ತೀನಿ. ನಾವು ಅಲ್ಲೇ ಹೇಳಿಲ್ವಿ ಕರಿಯಕ್ಕೆ ಅಂತಮ್ಮ. ಏನಂತ ತಪ್ಪು ಮಾಡಿಲ್ಲ. ಇನ್ನೇನು ಅವಳು ಇಷ್ಟಪಟ್ಟಂಗೇನೆ ದೀಕ್ಷೆ ಇಷ್ಟಪಟ್ಟಂಗೇನೆ ಅವಳು ಇಷ್ಟಪಟ್ಟು ಮದುವೆ ಆಗ್ಯವಳೆ. ಬಿಡತ್ತ ಚೆನ್ನಾಗಿದ್ರು ಇರಲಿ ಅಂತ ನಾನು ಎಷ್ಟು ಹೇಳಿದೆ. ಏನಾದರೂ ಅವಳು ಮಾತು ಕೇಳಿದೆ. ನನ್ನ ಮಾತು ಕೇಳಲಿಲ್ಲ ಅಂತೇಳಿ ರಾಜಮ್ಮ ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ಅವಳೆಲ್ಲ ಚೆನ್ನಾಗಾಗ್ತಾಳೆ. ಇವಾಗ ಚೆನ್ನಾಗಿ ಮಾತಾಡಿಸ್ತಾಳೆ ಇಲ್ವ ನಿನ್ನ ರಾಜಮ್ಮ? ಏನು ನಿಂದು ಮಾತಾಡ್ಸಿರ್ಲಿಲ್ಲ ಕಣ ಲಸ್ಮಕಾಯ. ಇವತ್ತು ಮಾತಾಡಿಸ್ದೆ ಕರ್ಕೊಂಡು ಹೋಗ್ತೀನಿ ಕಣ ಅಂತೇಳಿ ಗುಂಡಣ್ಣಗೂ ಹೇಳಿ ಹಂಗೇನೆ ಅವಳಿಗೂ ರಾಜಮ್ಮಗೂ ಹೇಳಿ ಗಂಡಿಗೂ ಹೇಳ್ದೆ. ನಾನಿಂದು ಮಾತಾಡ್ಸಿರ್ಲಿಲ್ಲ ಅವಳು. ನಾವೇ ಸ್ಯಾನ್ ದಿನ ಆಗಿತ್ತು ಮಾತು ಬಿಟ್ಟು. ಅಲ್ಲಿ ಅವಾಗ 10 ದಿನ ಆಗಿತ್ತ ನಾನು ಮಾತಾಡ್ಸಕ್ಕೆ ಹೋಗ್ತಿರ್ಲಿಲ್ಲ ಅವಳನ್ನ.
ಏ ಅಯ್ಯಮ್ಮನು ಏನು ಅಂಬಲ ಕಣಸೆ ಅಂತ ಕಯ್ಯ ಅವಾಗ ಹಂಗೆ ಆಡಳು ಅಲ್ಲಿ ಇತ್ತೀಚೆಗೆ ಮಕ್ಕಳು ಬಂದಾಗಿಂದ ನಾವು ಯಾರು ಇರಲಿಲ್ವಲ್ಲ ಗಂಡ ಹೆಂಡ್ತಿ ಇಬ್ಬರಳೇನಿ ಒಂದಿಟ್ಟು ಮಾಡ್ಕೊಂಡು ಉಣ್ಕೊಂಡು ಇಲ್ಲೊದ್ದು ಅಂಕ್ಳು ಮಾತಾಡಳು ಕುಕ್ಕರಿಸ್ಕೊಂಡು ಇವಾಗ ಮಕ್ಕಳೆಲ್ಲ ಬಂದವ್ರಿ ನೋಡಪ್ಪ ನೀವು ಬೇರೆ ಹಂಗಂದ್ರೆ ಹಂಗೆ ಹಿಂಗೆ ಅಂತ ಏನಾರ ಮಾತಾಡಿರ ಅದಕ್ಕೆ ಇವಾಗ ಒಂದಿಟ್ಟು ಬಗ್ಗ್ಯವಳಿ ಅವ ಬೇರೆನೇ ಒಟ್ಟು ಪರದಾಡಿಲು ಹೆಣ್ಣು ಬೇರೆ ಎಲ್ಲೂ ಸಿಗಲಿಲ್ಲ ಅದಕ್ಕೇನೆ ಅವಳದು ಒಂದಿಟ್ಟು ಜಂಬ ಅಡುಗೆ ಐತಿ ಇವಾಗ ನಂಗೆ ಮಾಡಲ್ಲ ಅವಳೇನು ನಾಳೆ ಭಾಳ ದಿನ ಆಗಿತ್ಕೊಂಡು ಬಗ್ಗೆ ಮಾತಾಡೋದು ಬಿಟ್ಟು ಸೆನೆ ದಿನದಿಂದ ಮಾತಾಡಿರಲಿಲ್ಲ ಇವತ್ತಿನ ಹಿಂಗೆ ಕೇಳ್ದೆ ಕರ್ಕೊಂಡು ತಿರ್ಗ ಆಮೇಲೆ ಈಗಳಪ್ಪ ನಾವೀಗ ನಮ್ಮ ಅಮ್ಮಣಿ ಇಲ್ಲ ಕಣಮ್ಮ ನನ್ನ ಗಂಡನು ನಮ್ಮ ಅತ್ತೆ ಮಾಮ ಎಲ್ಲ ಬರೋವರೆಗೂ ನಾನು ಬರೋಲ್ಲ ಅಂತಂದ್ಲ ಅವ್ರನ್ನೆಲ್ಲ ಕೇಳಿ ಕುಂಡ್ರಿಸ್ಕೊಂಡು ಕರ್ಕೊಂಬಂದ್ವಿ ಕಳಿಸ್ರಿ ಇನ್ನೇನು ಸೆನೆಕ್ಕಿರಬೇಕು ನಮಗೇನೇನು ಬೇರೆಯವರಿಲ್ಲ ಇದ್ದೂರಾಗೆ ಹಂಗೆ ಮಕ್ಕ ನೋಡ್ಕೊಂಡು ಹೋಗ್ತಾ ಇಲ್ಲ ಅಂದರೆ ಸೆನೆಕ್ಕಿರಲ್ಲ ಅದಕ್ಕೆ ಕಳಿಸ್ರಿ ಅಂತ ಅಣ್ಣೇನು ಗುಂಡಣ್ಣೇನು ಕೇಳಿ ಹೇಳ್ದೆ ಬತ್ತೀವಿ ಅಂತಂದ್ರೆ ಇವಾಗೆಲ್ಲ ಬತ್ತಾರೆ ಹೊಸಾರು ಹೆಂಗ ಹೆಣ್ಣು ಹುಡುಗರೆಲ್ಲ ಬಂದರೆ ಚಂದ ಕಾಣಲ್ಲ ಮಕ್ಕಯ್ಯ ಅಷ್ಟೇನು ಆಡಿನಿ ಮನಸ್ಸು ತಡಿಯಲ್ಲ ನನಗೆ ಹೇಳಮ್ಮ ಒಬ್ರು ಬಂದೊಬ್ರು ಬರಲಿಲ್ಲ ಅಂದ್ರೆ ಅದು ಹೆಂಗೆ ಸರಿಯಾಗುತ್ತೆ ಇವಾಗ ಇವ್ರು ನೋಡಿ ಮೂವರು ಇಲ್ಲಿಗೆ ಬಂದು ಅಲ್ಲಿ ಬರಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಅದೇನೇನೆ ಅವಳನ್ನು ಕರಿ ಇವ್ರನ್ನೆಲ್ಲ ಕರ್ ನೀನು ಅವಳನ್ನು ಕರಿಲ್ಲ ಅಂದ್ರೆ ಅವಳಿಗೆ ಎಷ್ಟು ಬೇಜಾರಾಗುತ್ತೆ ಹೋಗ್ಸರು ಸೆನಕ್ಕೆ ಕಲಿಬೇಕು ಏನೇ ನಾಲ್ಕು ಜನ ಅಕ್ಕ ತಂಗಿಯರು ಸೆನಕ್ಕಿದ್ರ ಆತಮ್ಮ ಸುಮ್ಮನೆ ಕೊಟ್ಟು ಇಲ್ಲದ್ದೆಲ್ಲ ರಾಮಾಯಣ ಮಾಡ್ಕೊಂಡಾತ ಅಜ್ಜಿ 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 ನಾನು ಬರ್ತೀನಿ ಅಜ್ಜಿ ಹಾಗಾದ್ರೆ ಏಳು ದೊಡ್ಡನ ಏನೇ ಅಜ್ಜಿ ತಮ್ಮನ ಮಗ ಆಲೇನಿ ನೋಡು ಇನ್ನು ಮೊನ್ನೆ ಹುಡುಗ ಆಲೆ ಏಟದ್ದಾಗೈತಿ ಬಾರಪ್ಪ ಅಮ್ಮರಿಲ್ಲಪ್ಪ ಅಮ್ಮರು ಬರ್ಲಿಲ್ವಾ ಅಮ್ಮರು ಬಂದ್ರೆ ಬರ್ತಾ ಇದಾರೆ ಅಮ್ಮ ಬ್ಯಾಗ್ ತಗೊಂಡ್ ಬರ್ತಾಯ್ತೆ ಅಮ್ಮ ಬರ್ತಾಯ್ತೆ ನೋಡಿ ಏನು ಚೆನ್ನಾಗಿ ಮಾತಾಡ್ತಾನೆ ಶಾಂತಮ್ಮ ಅಲ್ಲಿ ಏಟದ್ದಾಗ್ಯವನಿ ಕಣಕೋ ಮಾತಾಡುತ್ತೆ ಅನ್ಬೇಡ ಹಂಗೆ ಏನು ಚೆನ್ನಾಗಿ ಮಾತಾಡುತ್ತೆ ಬರ್ಪ ಬಾ ಹೋಗೋಣ ಕಂದಮ್ಮ ಬರ್ಪ ಬಾ ಹೋಗೋಣ ಬಾ ಅಜ್ಜಿ ತಾತ ಎಲ್ಲೋತು ತಾತ ಹೊಲ್ತಕ್ಕೆ ಬರ್ತೀನಿ ಅಂತ ಹೋಗೈತಿ ಬಾ ಇಲ್ಲಿ ಅಲ್ಲಿ ಏನೋ ಒಂದಿಟ್ಟು ಕೆಲಸ ಇತ್ತಂತೆ ಅದಕ್ಕೆ ಹೊಲ್ತಕ್ಕೆ ಹೋಗೈತೆ ಬಾ ಹೋಗೋಣ ಬಾರಪ್ಪ ಮಂತಕ್ಕೆ ಅಜ್ಜಿ ನಾನು ತಾತ ಜೊತೆ ಹೋಗ್ತೀನಿ ಹೊಲ್ದಕ್ಕೆ ಹೋಗ್ತೀನಿ ಅಜ್ಜಿ ಅಯ್ಯೋ ತ್ಯಾವ ಬಾರಪ್ಪ ಮಾಡಿ ಬಂದೈತೆ ತ್ಯಾವಾಗೈತೆ ಹೊಲ್ತಕ್ಕೆ ಯಾಕೆ ಹೋಗ್ತೀಯ ಸೊಳ್ಳೆ ಕಡಿತಾವಲ್ಲಿ ಯಾಕೆ ಹೋಗ್ತೀಯ ಬಾ ಸುಮ್ಮನೆ ನಿಮ್ಮ ಅಜ್ಜಿ ಜೊತೆಗೆ ಮಂತಕ್ಕೆ ಹೋಗು ಹೂನಪ್ಪೋ ಅಲ್ಲಿ ಸೊಳ್ಳೆ ಇದಾವಮ್ಮ ಸೊಳ್ಳೆ ಅಲ್ಲಿ ಮಳೆ ಬಂದೈತಲ್ಲ ಒಟ್ಟು ಕಾಲೆಲ್ಲ ಕಿಸಿ ಅಂತವೆ ಮಣ್ಣೆಲ್ಲನ ಕಾಲಿಗೆ ಮೆತ್ಕೊಂಬತ್ತಿ ಕೆಸರಾಗೈತಿ ಏನು ಬೇಡಪ್ಪ ಬೇಡ ಬಾ ಬರುತ್ತೆ ತಾತ ಇವಾಗ ಅಮ್ಮರು ಬರ್ತಾರೆ ಬಾ ಹೋಗೋಣ ಬಾ ದೀಕ್ಷಾ ಚಿಕ್ಕಿ ಇದ್ದಾಳೆ ಬಾ ಹೋಗೋಣ ಅಜ್ಜಿ ಇಲ್ಲ ಅಜ್ಜಿ ನಾನು ತಾತ ಜೊತೆ ಹೊಲ್ದಕ್ಕೆ ಹೋಗ್ತೀನಿ ಅಜ್ಜಿ ಬಾ ಆಮೇಲೆ ತೀರಾನ ನಿಮ್ಮ ತಾತ ಬಂದ್ಮೇಲೆ ಹೋಗ್ಬಂತ ಬಾ ನಿಮ್ಮ ಅಮ್ಮಾರು ಬರ್ಲಿಲ್ಲೇನಪ್ಪ ಏನು ಮಾಡ್ತಿದ್ರು ಬಟ್ಟೆ ಒಗ್ದಾಕಿದ್ರಂತೆ ಹಂಗೆ ಬ್ಯಾಗ್ ಎಲ್ಲ ತಗೊಂಬತ್ತೀವಿ ಅಂತ ಹೇಳ್ತಿದ್ರು ಬ್ಯಾಗ್ನಾಗೆಲ್ಲ ಬಟ್ಟೆ ಮಡಿಸಿಕೊಂಡು ಬೋದ್ತಾರೆ ಬಂದಿದ್ದೆ ಬಾರಮ್ಮ ಹೋಗೋಣ ಬಾರಪ್ಪ ಬಾ ಮಂತಕ್ಕೆ ಹೋಗೋಣ ಬಾ ಅಜ್ಜಿ ಕುಕ್ಕುರೆ ಕೊಡ್ಸಜ್ಜಿ ಕುರ್ಕುರಿ ಆತಕ್ಕೆ ತಿಂತಿ ಪಾಪ ಊಟ ನೆಗಡೆ ಕೆಮ್ಮಾಗುತ್ತೆ ಹೋಗು ಸುಮ್ಮನೆ ನಿಮ್ಮ ಅಜ್ಜಿ ಜೊತೆಗೆ ಬಾರಮ್ಮ ಬಾ ಒಂದೇ ಒಂದು ಕೊಡಿಸ್ತೀನಿ ಬಾ ಅಲ್ಲಿ ಒಂದೇ ಒಂದು 5 ರೂಪಾಯಿದಂದು ಕೊಡಿಸ್ತೀನಿ ದಸ್ಮಕ್ಕಯ್ಯ ಇನ್ನೇನು ಯಾತು ಬಂದಾಗಿಂದ ಕೊಡ್ಸಿಲ್ಲ ಏನಿಲ್ಲ ಬಂದೇ ಇಲ್ಲ ನಮ್ಮಂತ ನನ್ನ ಮಗ ಕಳ್ಳ ಬರ್ಬೇಕಾ ಬೇಡವಾ ನಮ್ಮಂತ ಬಂದಾಗಿಂದ ಬಂದೇ ಇಲ್ಲ ಓದ್ತೀನಿ ಅಂದೆ ಅಮ್ಮ ಬೇಡ ಅಂತು ಅಮ್ಮ ಬೇಡ ಅಂದವಳೆ ಅದಕ್ಕೆ ಸುಮ್ಮ ಕಾಯ್ಯವನಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ವರ್ಷಿತನ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಬೋಲ್ ದೊಡ್ಡನಾಗ್ಬಿಟ್ಟ ಇನ್ನು ಮೊನ್ನೆ ನಾನು ಎತ್ತಿ ಆಡಿಸ್ದಂಗೈತೆ ಅಲ್ಲೇನು ಚೆನ್ನಾಗಿ ದೊಡ್ಡನಾಗ್ಯವನು ಅದಕ್ಕೆ ನಮ್ಮ ದೀಕ್ಷನ ಮಾತು ಕೇಳಿರಿ ಆಗಲ್ಲ ಅಂತ ಹೇಳಿ ಅವಳು ನಮ್ಗೆ ಇವಾಗಲೇ ನೋಡ್ಕೊಂಬಲ್ಲ ಇನ್ನು ಮುಂದೆ ವಯಸ್ಸೋದ್ಮೇಲೆ ನೋಡ್ಕೊಂತಾಳೆ ಅಂತ ಯಾರು ಗ್ಯಾರಂಟಿ ಅಂತ ಹೇಳಿ ಅದಕ್ಕೆ ಸುಮ್ಮನೆ ನಮ್ಮ ಹುಡುಗರನ್ನ ಕರ್ಕೊಂಬಂದೆ ನಾನು ಅದಕ್ಕೆ ಅವಳು ಒಬ್ಳಿಗೋಸ್ಕರ ಅವ್ರು ಮೂವರನ್ನ ದೂರ ಮಾಡ್ಕೊಂಬಕ್ಕಾಗಲ್ಲ ಅವಳು ತೀರಾ ಒಂದು 2 ದಿನ ಬೇಜಾರಾಗ್ತಾಳೆ ಆಮೇಲೆ ಸುಮ್ಕೆ ಆಗ್ತಾಳೆ ಅಷ್ಟೇನಿ ಅವಳಿಗೊಂದು ಗೊತ್ತಾಗಲ್ಲ ಸಣ್ಣ ಬುದ್ಧಿ ಅದಕ್ಕೆ ಮಾತಾಡ್ತಾಳೆ ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.